ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ತುಂಬ ಚೆನ್ನಾಗಿದ್ದೀನಿ. ಫಸ್ಟ್ ಆಫ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ 2 years ಐ ಟುಕ್ ಅ ಬ್ರೇಕ್ ಫಾರ್ 2 years. ಏನೇನು ರೀಸನು, ಏನೇನಾಯಿತು, ಮೆನಿ ಥಿಂಗ್ಸ್ ಹ್ಯಾಪನ್ಡ್ ಇನ್ ಮೈ ಲೈಫ್. ಐ ರಿಯಲಿ ಮಿಸ್ಡ್ ಮೇಕಿಂಗ್ ವೀಡಿಯೋಸ್ ಆ್ಯಂಡ್ ಐ ಆಮ್ ಎಕ್ಸೈಟೆಡ್. ಏನೇನೆಲ್ಲ ಆಯಿತು ಅಂತ ಬನ್ನಿ ಫಸ್ಟ್ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಿಕೊಂಡು ಮಾತಾಡೋಣ. ಫಸ್ಟ್ ರೀಸನ್ನು ಏನಕ್ಕೆ ಯೂಟ್ಯೂಬ್ ಸ್ಟಾಪ್ ಮಾಡಿದೆ ಅಂತ ಅಂದರೆ, ನಾನು ಸ್ಟಾರ್ಟ್ ಮಾಡಿದ ಮೂಮೆಂಟ್ ಹೆಂಗಿತ್ತಂದರೆ, ಆವಾಗ ನನ್ನ ಮಕ್ಳಿಗೆ 10 months ಅರೌಂಡ್. ಆವಾಗ ಅವರಿಬ್ಬರು ಓಡಾಡೋಕ್ಕೆ ನಡೆಯೋಕ್ಕೆ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ರು. ಸೊ ನನ್ನ ಚಾನಲ್ ನೇಮ್ ಹೇಳೋ ಥರ ಮೈ ಲೈಫ್ ವಿತ್ ಟ್ವಿನ್ಸ್, ನನ್ನ ಲೈಫ್ ಟ್ವಿನ್ಸ್ ಜೊತೆ ಫುಲ್ ಬ್ಯುಸಿ ಆಗೋಯಿತು. ಆ್ಯಂಡ್ ಎಡಿಟ್ ಮಾಡೋಕ್ಕೆ, ವೀಡಿಯೋ ಮಾಡ್ಕೊಳ್ಳೋಕ್ಕೆ, ಆ್ಯಂಡ್ ಅವರಿಬ್ಬರೂ ಎತ್ಕೊಬೇಕಿತ್ತು. ಅವರಿಬ್ಬರನ್ನ ಟೇಕ್ ಕೇರ್ ಮಾಡೋದ್ರಲ್ಲಿ ನನಗೆ ಇದಕ್ಕೆಲ್ಲ ಟೈಮೇ ಆಗಿಲ್ಲ. ಸೊ ಯೂಟ್ಯೂಬ್ನ ಸ್ಟಾಪ್ ಮಾಡಬೇಕಾಗಿತ್ತು. ಸೊ ಹಾಗೆ ಇಟ್ಸ್ ಬಿನ್ 2 years. ಮಕ್ಕಳು ಕೂಡ ಸ್ವಲ್ಪ ಬೆಳೆದಲ್ಲ, ತುಂಬಾ ಬೆಳೆದಿದ್ದಾರೆ. ಆ್ಯಂಡ್ ತುಂಬ ತರಲೆಗಳಾಗ್ಬಿಟ್ಟಿದ್ದಾರೆ ಇವಾಗ. ಸೊ ಇವಾಗ ಸ್ವಲ್ಪ ಅವ್ರು ಸ್ಕೂಲ್ಗೆಲ್ಲ ಹೋಗ್ತಿದ್ದಾರೆ ಆ್ಯಂಡ್ ನನಗೂ ಸ್ವಲ್ಪ ಟೈಮ್ ಸಿಗ್ತಿದೆ. ಸೊ ಕಮ್ ಬ್ಯಾಕ್ ಮಾಡೋಣ ಯೂಟ್ಯೂಬಲ್ಲಿ, ಲೆಟ್ಸ್ ಡೂ ಸಮಥಿಂಗ್, ಆ್ಯಕ್ಟಿವ್ ಆಗಿರೋಣ ಇನ್ನೂ ಅಂತ ಅನಿಸಿ ಐ ಆಮ್ ಸ್ಟಾರ್ಟಿಂಗ್ ಆ್ಯಂಡ್ ಯೂಟ್ಯೂಬ್ನ ಮತ್ತೆ ಮಾಡ್ತಾಯಿದ್ದೀನಿ. ಸೊ ನಿಮ್ಮ ಸಪೋರ್ಟ್ ನನಗೆ ನಿಜವಾಗ್ಲೂ ಬೇಕಾಗಿದೆ. ಸೊ ಪ್ಲೀಸ್ ಸಪೋರ್ಟ್ ಮೀ. ಇಲ್ಲಿ ಏನೂ ಇಲ್ಲ, ರಾಕೆಟ್ ಸೈನ್ಸ್. ನಾನು ಜಸ್ಟ್ ಉಪ್ಪಿಟ್ಟು ಮಾಡ್ತಿದ್ದೆ. ಇಟ್ ಇಸ್ ಸಂಡೇ ಆದ್ರೂ 6:20 AM ಎದ್ದಿದ್ದೀನಿ. ಸೊ ಎವ್ರಿ ಡೇ 5:45 5:30 ಎದ್ದು ಈವನ್ ವೀಕೆಂಡ್ ಅರ್ಲಿ ವೇಕಪ್. ನಿದ್ದೆ ಅಂತೂ ಬರಲ್ಲ. ಸೊ ಬೆಳಗ್ಗೆ ಬೇಗ ಎದ್ಬೇಡ ಅಂದ್ಬಿಟ್ಟು ಎದ್ದ ತಕ್ಷಣ ಇವತ್ತು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಸೊ ಯಾರಿಗೆಲ್ಲ ಉಪ್ಪಿಟ್ಟು ಇಷ್ಟ, ನನಗಂತೂ ಇಷ್ಟ, ಬಿಸಿಯಾಗಿ ತಿನ್ನೋಕ್ಕಷ್ಟೇ. ಸೊ ನೋಡಿ, ಇದೆಲ್ಲ ಗಾರ್ನಿಷಿಂಗ್ ಆದಮೇಲೆ ಉಪ್ಪಿಟ್ಟು ಇಷ್ಟು ಕಲರ್ಫುಲ್ಲಾಗಿ ಕಾಣ್ತಿದ್ರೆ ಯಾರಿಗಾರು ತಿನ್ನಬಾರ್ದು ಅಂತ ಅನಿಸುತ್ತಾ? ಸೊ ನನ್ನ ಮನೇಲಿ ಇಷ್ಟ ಆಗಿಲ್ಲದೆ ಇರೋರು ಇದ್ದಾರೆ, ಬಟ್ ಇಷ್ಟಪಡೋರು ಇದ್ದಾರೆ. ಯಾರು ಎಷ್ಟು ಇಷ್ಟಪಡ್ತಾರೆ ಅಂತ ಇವಾಗ ನಿಮಗೆ ಗೊತ್ತಾಗತ್ತೆ. ನೋಡಿ ಹೇಗೆ ಕಾಣಿಸ್ತಾ ಇದೆ ಉಪ್ಪಿಟ್ಟು. Oh my God! Wow! ಹೆಂಗಿದೆ ಪುಟ್ಟ ಉಪ್ಪಿಟ್ಟು? ನೋಡಿದ್ರಲ್ಲ, ರಿವ್ಯೂ ಸಿಕ್ಕೇ ಬಿಡ್ತು. ಉಪ್ಪಿಟ್ಟು ನನ್ನ ಮಕ್ಕಳಿಗೂ ಸ್ವಲ್ಪ ಇಷ್ಟ ಆಗುತ್ತೆ. ಇವನಿಗೆ ಕರ್ಡ್ ಹಾಕೊಟ್ಬಿಟ್ರೆ ಅಂತೂ ಉಪ್ಪಿಟ್ಟು ತಿನ್ನೋಕ್ಕೋಸ್ಕರ ಕರ್ಡ್ ತಿನ್ನೋಕ್ಕೋಸ್ಕರ ಉಪ್ಪಿಟ್ಟನ್ನ ಎಂಜಾಯ್ ಮಾಡ್ತಾನೆ. ಆ್ಯಂಡ್ ಇಲ್ಲಿ ನೋಡಿ, ಶೂ ರ್ಯಾಕ್ ಮೇಲೆ ಕೂತಿರೋನು ನೇಹಿತ್ ಇಸ್ ಎಲ್ಡರ್ ಒನ್, ದೊಡ್ಡವನು. ಚಿಕ್ಕವನು ನೋಡಿ ಎಷ್ಟು ತರಲೆ ಅಂತ ನೋಡಿದ್ರೆ ಗೊತ್ತಾಗ್ತಾ ಇದೆ. ಸೊ ಅಮ್ಮ ನಿಂಗೆ ಹೆಲ್ಪ್ ಮಾಡ್ತೀನಿ ಅಂದ್ಬಿಟ್ಟು ಹೇಳಿ ನೆಕ್ಸ್ಟ್ ಮಿನಿಟ್ ನೋಡಿ ಹೇಗಾಗ್ತಿದ್ದಾನೆ. ಇದೇ ಥರ ಹತ್ತೋದು ಇಳಿಯೋದು, ಒಬ್ಬ ಸುಮ್ಮನೆ ಇದ್ದರೆ ಇನ್ನೊಬ್ಬ ತುಂಬ ತರಲೆ ಮಾಡ್ತಿರ್ತಾನೆ. ಸೊ ಇಷ್ಟೆಲ್ಲ ಟೈಮಲ್ಲಿ ಇವ್ರನ್ನ ಎಲ್ಲ ನೋಡ್ಕೊಳ್ಳೋದ್ರಲ್ಲಿ ನಾನು ತುಂಬ ಬ್ಯುಸಿಯಾಗಿ ಹೋಗ್ಬಿಡ್ತಿದ್ದೆ. ನೋಡಿದ್ರಾ ಎಷ್ಟು ಹೆಲ್ಪ್ ಮಾಡ್ತಾರೆ ಅಂತ. ಆ್ಯಂಡ್ ಒಬ್ಬ ಮಾಡಿದ ಆ್ಯಕ್ಟಿವಿಟಿ ನೆಕ್ಸ್ಟ್ ಇನ್ನೊಬ್ಬ ಅದನ್ನು ರಿಪೀಟ್ ಮಾಡಲೇಬೇಕು, ಅದು ಮ್ಯಾಂಡೇಟ್ರಿ ನಮ್ಮ ಮನೆಯಲ್ಲಿ. ಸೊ ಉಪ್ಪಿಟ್ಟು ಬ್ರೇಕ್ಫಾಸ್ಟ್ ಎಲ್ಲ ತಿಂದಾಯಿತು, ಇವರಿಗೂ ತಿನ್ಸಾಯಿತು. ಸೊ ನೆಕ್ಸ್ಟ್ ಸ್ವಲ್ಪ ಎನರ್ಜಿ ಬೇಕಲ್ಲ, ಸೊ ಹಾಗೆ ಬಿಸಿ ಟೀ ಪ್ರಿಪೇರ್ ಮಾಡಾಯಿತು. ಆ್ಯಂಡ್ ಬನ್ನಿ ಟೀ ಕುಡಿದು ಆ್ಯಸ್ ಯೂಶ್ವಲ್ ಸಂಡೇ ಅಂದಮೇಲೆ ಒಂದು ನಾನ್ ವೆಜ್ ರೆಸಿಪಿ ಕುಕ್ ಮಾಡಲೇಬೇಕು. ಸೊ ಇಲ್ಲಿ ಕ್ವಿಕ್ಕಾಗಿ ಆಗುವಂತಹ ಒಂದು ಚಿಕನ್ ಕರಿ ಮಾಡ್ತಾಯಿದ್ದೀನಿ. ಸೊ ಅದನ್ನೇ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಈ ಚಿಕನ್ ಕರಿಗೆ ಸ್ವಲ್ಪ ಆಯಿಲ್, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಇದನ್ನು
ತುಂಬ ಏನಿಲ್ಲ, ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಅದಕ್ಕೆ ನಿಮಗೆ ಹಸಿಮೆಣ್ಸಿನ್ಕಾಯಿ ಸುಮ್ಮನೆ ಒಂದೆರಡು ಹಾಕಿದ್ದೀನಿ. ಅದಾದಮೇಲೆ ಸ್ವಲ್ಪ ಈರುಳ್ಳಿ. ನಾನಿಲ್ಲಿ 1 kg ಚಿಕನ್ನ ತೊಗೊಂಡು ಕುಕ್ ಮಾಡ್ತಾಯಿದ್ದೀನಿ. ಸೊ ನಾನಿಲ್ಲಿ ಒಂದು 4 to 5 ಆನಿಯನ್ನ ನಾನು ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಅದು ಸ್ವಲ್ಪ ಆನಿಯನ್ ಕಲರ್ ಚೇಂಜ್ ಆಗೋ ತನಕ ಅದನ್ನ ಫ್ರೈ ಮಾಡಿ. ಅದಾದ ತಕ್ಷಣ ಆ್ಯಂಡ್ ಸ್ವಲ್ಪ ಗೋಡಂಬಿ, ಇದು ಆಪ್ಷನಲ್, ನಿಮಗೆ ಇಷ್ಟ ಇದ್ದರೆ ಹಾಕೋಬೋದು. ಇನ್ನೂ ಕಡಿಮೆ ಬೇಕಾದರೂ ಗೋಡಂಬಿ ಹಾಕೋಬೋದು. ಮೈಲ್ಡ್ ಬೇಕು, ನಮಗೆ ತುಂಬ ಸ್ಪೈಸಿ ಇಷ್ಟ ಆಗಲ್ಲ ಅಂತ ಇರೋರು ಸ್ವಲ್ಪ ಗೋಡಂಬಿ ಹಾಕ್ಕೊಂಡ್ರೆ ಅದು ಮೈಲ್ಡಾಗಿ ಬರುತ್ತೆ. ಆ ಗೋಡಂಬಿ ಹಾಕೊಂಡ್ರೆ ಟೆಕ್ಸ್ಚರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಗೆ ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ ನೆಕ್ಸ್ಟು. ಕೊತ್ತಂಬರಿ ಎಲ್ಲ ಹಾಕಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿ ನಾನು ಗ್ಯಾಸ್ ಸ್ಟವ್ ಆಫ್ ಮಾಡಿದ್ದೀನಿ. ಸ್ಟವ್ ಆಫ್ ಮಾಡಿ ಅದಕ್ಕೆ 3 ಸ್ಪೂನ್ಸ್ ಖಾರದ ಪುಡಿ ಹಾಗೆ 3 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ದೆನ್ ಇದನ್ನ ಗ್ರೈಂಡ್ ಮಾಡ್ಕೊಂಡು ಬರೋಣ. ಸೊ ಮೀನ್ ವೈಲ್ ಅದು ಗ್ರೈಂಡ್ ಆಗಬೇಕು, ಅದು ಸ್ವಲ್ಪ ಮಸಾಲ ಆರಬೇಕಾಗಿದೆ. ಸೊ ಅದು ಆರೋ ತನಕ ನೆಕ್ಸ್ಟ್ ನಾನು ಚಿಕನ್ನ ಫ್ರೈ ಮಾಡೋಕ್ಕೆ ಆಯಿಲಲ್ಲಿ ಬಿಟ್ಟಿದ್ದೀನಿ. ಸೊ ಸ್ವಲ್ಪ ಬಾಣಲಿಗೆ ನೀವು ಆಯಿಲ್ ಹಾಕ್ಕೊಂಡು ಚಿಕನ್ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊತೀರಿ. ಚಿಕನ್ ಸ್ವಲ್ಪ ನಿಮಗೆ ಫ್ರೈ ಆದಮೇಲೆ ನಾನು ತೊಗೊಂಡಿದ್ದು ಟೆಂಡರ್, ಸೊ ಅದು ಬೇಗ ಬೆಂದೋಗುತ್ತೆ. ಸೊ ಹಾಗಾಗಿ ರುಬ್ಬಿದ್ದು ಏನಿತ್ತು ಅದನ್ನು ಮಸಾಲಾನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿ ಅದೇ ನೀವು ಸಾಲ್ಟ್ ಹಾಕಿ ಅದನ್ನು ಚೆನ್ನಾಗಿ ಕುದಿಸ್ಬೇಕು. ಕುದಿಸಿದ ಮೇಲೆ ನಿಮಗೆ ಟೇಸ್ಟ್ ನೋಡಿ ಇನ್ನೂ ಸ್ವಲ್ಪ ಉಪ್ಪು ಬೇಕಾದರೆ ಹಾಕ್ಕೊಳ್ಳಿ. ಸೊ ಈ ಚಿಕನ್ ಕರಿ ನಿಮಗೆ ರೈಸ್, ಚಪಾತಿ, ರೋಟಿ, ದೋಸೆ ಆ್ಯಂಡ್ ಮುದ್ದೆ ಎಲ್ಲದರ ಜೊತೆ ಕಾಂಬಿನೇಷನ್ ಸಕ್ಕತ್ತಾಗಿರುತ್ತೆ. ಟ್ರೈ ಮಾಡಿ, ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ಹೇಗಿತ್ತು ಅಂತ. ಸೊ ಇಟ್ ಈಸ್ ಸಂಡೇ, ಆ್ಯಸ್ ಯೂಶುವಲ್ ನಾನ್ ವೆಜ್ ಮಾಡಾಯಿತು, ಕುಕ್ ಮಾಡಿ ಎಲ್ಲರೂ ತಿಂದು ಎಂಜಾಯ್ ಮಾಡಿದ್ವಿ. ಸೊ ಆ ಕ್ಲಿಪ್ಪಿಂಗ್ನ ನಾನು ತೊಗೊಳೋದು ಮರ್ತೋಗಿದ್ದೀನಿ. ಐ ಆಮ್ ಸೊ ಸಾರಿ. ಆ್ಯಂಡ್ ಆಸ್ ಇಟ್ ಈಸ್ ಸಂಡೇ, ನಮ್ಮಮ್ಮ ಬಂದಿದ್ದರು ಊರಿಂದ. ಸೊ ನಾವೆಲ್ಲರೂ ಸೇರಿ ಶಾಪಿಂಗ್ ಹೋಗೋಣ ಅಂತ ಹೊರಟಿದ್ದೀವಿ. ನಾನು ಫಸ್ಟು ಶಾಪಿಂಗ್ ಹೋಗಿದ್ದು ಸ್ಟೈಲ್ ಯೂನಿಯನ್ಗೆ. ದೆನ್ ನಾವು ಗೋಪಾಲ ಮಾರ್ಕೆಟ್ಗೆ ಹೋದ್ವಿ. ಲಿಟ್ರಲಿ ಎಷ್ಟು ಜನ ಇದ್ದಾರೆ ಅಂದರೆ ಮಾಲಲ್ಲಿ ನಾನು ರೆಕಾರ್ಡ್ ಮಾಡೋದೇ ಮರ್ತೋಗಿದ್ದೀನಿ. ಜಂಪ್ ನೋಡಿ. ತುಂಬ ಜನ, ಬಿಕಾಸ್ ಅದು ವೀಕೆಂಡ್ ಆಗಿತ್ತು ಹಾಗಾಗಿ. ಆ್ಯಂಡ್ ಎಲ್ಲ ಕಡೆ ಫುಲ್ ಸೇಲಲ್ಲಿ ನಡೀತಿದೆ. ಮ್ಯಾಕ್ಸು, ಲೈಮ್ ರೋಡು, ಟ್ರೆಂಡ್ಸು, ಎವ್ರಿವೇರ್, ನೀವು ಎಲ್ಲೋದ್ರೂ ಇಟ್ಸ್ ಫುಲ್ ಆನ್ ಸೇಲ್. ಸೊ ಅದಕ್ಕೂ ಜನ ತುಂಬ ಇದ್ದಾರೆ. ಆ್ಯಂಡ್ ಇವರು ಶಾಪಿಂಗ್ ಎಲ್ಲ ಮುಗಿಸಿ ಇವ್ರು ಸಾಫ್ಟೀಸ್ನ ಎಂಜಾಯ್ ಮಾಡಿದ್ದಾಯಿತು. ಸೊ ವಿ ಆರ್ ಹೆಡ್ಡಿಂಗ್ ಬ್ಯಾಕ್ ಟು ಹೋಮ್. ಐ ಹೋಪ್ ಈ ವ್ಲಾಗ್ ನಿಮ್ಗೆ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್.